2025ರಿಂದ 2026 ಪ್ರವೇಶಿಸುವಾಗ ಚಂದನವನದಲ್ಲಿ ಈ ವರ್ಷ ಏನೇನು ವಿಶೇಷ ಇತ್ತು ಅಂತ ನೋಡ್ಕೊಂಡು ಬರೋಣ. ಚಿತ್ರರಂಗ ಅಂತ ಅಂದ್ರೆ ವಿವಾದಗಳು ಸಾಮಾನ್ಯ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಇದಕ್ಕೆ ಕಾರಣ ಒಳ್ಳೆಯದು ಅಥವಾ ಕೆಟ್ಟದ್ದು ಮೊದಲು ಸುದ್ದಿಯಲ್ಲಿರಬೇಕು ಅನ್ನೋರಿಗೆ ಕೊರತೆ ಇಲ್ಲ. ಮಾತ್ರ ಅಲ್ಲ, ಸುದ್ದಿ ಮಾಧ್ಯಮಗಳು ಕೂಡ ಅಷ್ಟೇನೆ. ವಿವಾದದ ಸುದ್ದಿ ಇರುವಾಗಲೇ ಹೆಚ್ಚು ವೀಕ್ಷಣೆಗಳನ್ನು ಪಡೆಯುತ್ತವೆ. ಕನ್ನಡ ಚಿತ್ರರಂಗದ ಮಟ್ಟಿಗೆ ಕಳೆದ ವರ್ಷದ ದರ್ಶನ್ ವಿವಾದನೇ ಈ ಬಾರಿಯೂ ಇನ್ನಷ್ಟು ಸದ್ದು ಮಾಡಿದ ಮಾತ್ರ ಸುಳ್ಳಲ್ಲ. ಆದರೆ ಇತರ ಸಣ್ಣ ಪುಟ್ಟ ವಿವಾದಗಳಿಗೂ ಕೂಡ ಏನು ಕೊರತೆ ಇರಲಿಲ್ಲ. ಅಂಥ ಪ್ರಮುಖ ವಿವಾದಗಳತ್ತ ಮೊದಲು ನಾವು ನೋಡೋಣ. ಚಿತ್ರರಂಗದ ನಟ್ಟು ಬೋಲ್ಟು ಟೈಟ್. ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ವಿವಾದ ವರ್ಷಾರಂಭದಲ್ಲೇನೆ ಶುರುವಾಗಿತ್ತು. ಅದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಸಾಕಷ್ಟು ಮಂದಿ ತಾರೆಯರ ಗೈರನ್ನ ಗಮನಿಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಬಳಿಕ ಕಲಾವಿದರು ನಾಡು ನುಡಿ ಸೇರಿದ ಹಾಗೆ ಇಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಂಥ ಸಾಂಸ್ಕೃತಿಕ ಸಂಭ್ರಮದಲ್ಲಿಯೂ ಕೂಡ ಪಾಲ್ಗೊಳ್ಳುವಂತೆ ಕರೆಯನ್ನು ನೀಡಿದರು. ಮೇಕೆದಾಟು ಪಾದಯಾತ್ರೆ ಸಂದರ್ಭದಲ್ಲಿ ಕನ್ನಡದ ಸಿನಿಮಾ ನಟ ನಟಿಯರು ಭಾಗಿಯಾಗಿರಲಿಲ್ಲ. ಆ ಘಟನೆಯನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಹಾಗೆ ಇದೇ ಸಂದರ್ಭದಲ್ಲಿ ಕಲಾವಿದರ ನಟ್ಟು ಬೋಲ್ಟ್ ಟೈಟ್ ಮಾಡೋದು ಹೇಗೆ ಅನ್ನೋದು ತಮಗೆ ಗೊತ್ತು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು ವಿವಾದಕ್ಕೆ ಕಾರಣ ಆಗಿತ್ತು. ಸಿನಿಮಾ ರಂಗಕ್ಕೆ ಮತ್ತೆ ಕಲಾವಿದರಿಗೆ ಹಾಕಿರುವಂಥ ಪರೋಕ್ಷ ಬೆದರಿಕೆ ಅಂತ ಅದು ಚರ್ಚೆ ಆಗಿತ್ತು. ಮತ್ತೆ ಜೈಲಿಗೆ ಮರಳಿದ ದರ್ಶನ್. ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ಜೈಲನ್ನ ಸೇರಿದ್ದು 2024ರಲ್ಲಿ. ಬೆನ್ನು ನೋವಿಗೆ ಆಪರೇಷನ್ ಮಾಡಿಸಬೇಕಾಗಿದೆ ಅಂತ ಕಾರಣವನ್ನ ನೀಡಿ ಜಾಮೀನನ್ನ ಪಡೆದಿದ್ರು. ಆದ್ರೆ ಪ್ರಕರಣದ ಗಂಭೀರತೆಯನ್ನ ಗಮನಿಸಿದಂಥ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನ ರದ್ದು ಮಾಡಿ ಮತ್ತೆ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ಕೊಡ್ತು. ವರ್ಷಾಂತ್ಯಕ್ಕೆ ಸೆರೆಮನೆಯಲ್ಲಿ 140 ದಿನಗಳನ್ನ ಪೂರೈಸಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ದೂರು. ದರ್ಶನ್ ಜಾಮೀನು ರದ್ದು ಮಾಡಿದಂತಹ ಸುಪ್ರೀಂ ಕೋರ್ಟ್ ತೀರ್ಪಿನ ಕುರಿತಾದಂತಹ ವರದಿಗಳನ್ನ ನಟಿ ರಮ್ಯಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಭಾರತದ ಸಾಮಾನ್ಯ ಪ್ರಜೆಗೂ ಸುಪ್ರೀಂ ಕೋರ್ಟ್ ಆಶಾ ಕಿರಣ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂತ ವಿಶ್ವಾಸ ಇದೆ ಅಂತ ಬರೆದುಕೊಂಡಿದ್ರು. ಇದರಿಂದ ಕುಪಿತಗೊಂಡಂತಹ ದರ್ಶನ್ ಫ್ಯಾನ್ಸ್ ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಇದ್ರ ವಿರುದ್ಧ ದೂರು ನೀಡಿದಂತಹ ರಮ್ಯಾ, ಸೆಲೆಬ್ರಿಟಿಯಾದ ನಮಗೆ ಟ್ರೋಲ್ ಇದ್ದೇ ಇರುತ್ತೆ, ಆದ್ರೆ ಈ ಮಟ್ಟಕ್ಕೆ ನನಗೆ ಯಾವಾಗಲೂ ಕೂಡ ಅನುಭವ ಆಗಿರಲಿಲ್ಲ. ರೇಣುಕಾಸ್ವಾಮಿ ಸಂದೇಶ ಕಳಿಸಿದ್ದಕ್ಕೂ ಮತ್ತೆ ಈಗ ದರ್ಶನ್ ಫ್ಯಾನ್ಸ್ ಸಂದೇಶ ಕಳಿಸ್ತಾ ಇರೋದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಅನಿಸ್ತು. ನನಗೆ ಈ ರೀತಿ ಕಳಿಸಿದ್ದಾರೆ ಅಂತ ಅಂದ್ರೆ ಇನ್ನು ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಇನ್ನು ಯಾವ ರೀತಿ ಸಂದೇಶವನ್ನ ಕಳಿಸಿರಬಹುದು. ನಮ್ಮ ಸಮಾಜ ಎಷ್ಟು ಕೀಳ್ಮಟ್ಟಕ್ಕೆ ಬಂದಿದೆ ಅಂತ ನನಗೆ ಬೇಸರ ಆಯ್ತು. ಇದನ್ನ ಸುಮ್ಮನೆ ಬಿಡಬಾರ್ದು ಅಂತ ನಾನು ಕಮಿಷನರ್ ಸಾಹೇಬರಿಗೆ ದೂರನ್ನ ಕೊಟ್ಟಿದ್ದೀನಿ ಅಂತ ರಮ್ಯಾ ಅವರು ಹೇಳಿದ್ರು. ಕನ್ನಡ ಬಂದಿದ್ದು ತಮಿಳಿನಿಂದಲೇ ಅಂದ ಕಮಲ್. ಮಣಿರತ್ನಂ ನಿರ್ದೇಶನದ ಥಗ್ ಲೈಫ್ ಚಿತ್ರದ ಆಡಿಯೋ ಬಿಡುಗಡೆ ಸಂದರ್ಭದಲ್ಲಿ ಚೆನ್ನೈನಲ್ಲಿ ಮಾತನಾಡಿದಂತಹ ನಟ ಕಮಲ್ ಹಾಸನ್ ಅವರು ತಮಿಳಿನಿಂದಾನೇ ಕನ್ನಡ ಬಂದಿದೆ ಅಂತ ಹೇಳಿಕೆಯನ್ನ ನೀಡಿದ್ರು. ಈ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಅವರು ಅತಿಥಿಯಾಗಿ ಭಾಗಿಯಾಗಿದ್ರು. ಹಾಗೆ ಭಾಷೆಗಳ ನಡುವಿನ ಒಂದು ಸೌಹಾರ್ದತೆಯನ್ನು ಸಾರುವಂತಹ ನಿಟ್ಟಿನಲ್ಲಿ ಕಮಲ್ ಹಾಸನ್ ಅವರು ಈ ಮಾತನ್ನ ಹೇಳಿದ್ರು. ಆದ್ರೆ ಈ ಹೇಳಿಕೆಗೆ ಭಾರಿ ವಿವಾದ ಸೃಷ್ಟಿಯಾಯಿತು. ಕಮಲ್ ಚಿತ್ರ ಬಿಡುಗಡೆಗೆ ಕನ್ನಡ ಸಂಘಟನೆಗಳು ಮತ್ತೆ ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ವಿರೋಧವನ್ನ ವ್ಯಕ್ತಪಡಿಸಿದ್ವು. ಥಗ್ ಲೈಫ್ ಚಿತ್ರಕ್ಕೆ ಕರ್ನಾಟಕದಲ್ಲಿ ನಿಷೇಧವನ್ನ ಹೇರಲಾಗಿತ್ತು. ಬಳಿಕ ಇದ್ರ ವಿರುದ್ಧ ಕಮಲ್ ಹಾಸನ್ ಅವರು ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ರು. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಚಿತ್ರ ಬಿಡುಗಡೆಗೆ ಅನುವನ್ನ ಮಾಡಿಕೊಡ್ತು. ತಮನ್ನಾ ಸ್ಯಾಂಡಲ್ ಸೋಪ್ ಸಮಸ್ಯೆ. ಬಹುಭಾಷಾ ನಟಿ ತಮನ್ನಾ ಅವರನ್ನ ಕರ್ನಾಟಕ ಸರ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ಆಯ್ಕೆ ಮಾಡಿದೆ. 2 ವರ್ಷಗಳ ಕರಾರಿಗೆ ತಮನ್ನಾ ಅವರೊಂದಿಗೆ 6.20 ಕೋಟಿ ರೂಪಾಯಿಗೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಕೆಲವು ಕನ್ನಡ ಪರ ಸಂಘಟನೆಗಳು ಇದನ್ನ ವಿರೋಧ ಮಾಡಿದ್ವು. ತಮನ್ನಾ ಭಾಟಿಯಾರನ್ನ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ಆಯ್ಕೆ ಮಾಡುವ ಮೂಲಕ ಕನ್ನಡಿಗರಿಗೆ ಅವಮಾನ ಮಾಡಲಾಗಿದೆ. ಒಪ್ಪಂದ ಮರಳಿ ಪಡೆದೇ ಇದ್ರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗೋದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಎಚ್ಚರಿಕೆಯನ್ನ ನೀಡಿದ್ರು. ಬೀಗಕ್ಕೆ ಸುಸ್ತಾದ ಬಿಗ್ ಬಾಸ್. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿ ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ 12ರ ಸ್ಟುಡಿಯೋವನ್ನ ತಕ್ಷಣ ಮುಚ್ಚೋದಿಕ್ಕೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶ ನೀಡಿತು. ಪರಿಸರ ನಿಯಮಗಳ ಗಂಭೀರ ಉಲ್ಲಂಘನೆಯಾಗಿದೆ ಅಂತ ಆದೇಶ ಹೇಳ್ತು. ಇನ್ನು ಮಂಡಳಿಯು ಮೊದಲೇ ಜಾಲಿವುಡ್ ಸ್ಟುಡಿಯೋಸ್ ಮತ್ತೆ ಅಡ್ವೆಂಚರ್ಸ್ಗೆ ನೋಟಿಸ್ ಅನ್ನ ನೀಡಿದ್ದು ಸ್ಥಳದಲ್ಲಿನ ಎಲ್ಲಾ ಚಟುವಟಿಕೆಗಳನ್ನು ತಕ್ಷಣದಿಂದ ಜಾರಿಗೆ ಬರೋ ಹಾಗೆ ನಿಲ್ಲಿಸುವ ಹಾಗೆ ನಿರ್ದೇಶಿಸಿತ್ತು. ಸ್ಟುಡಿಯೋಗೆ ಬೀಗ ಜಡಿದ ಕಾರಣ ಸ್ಪರ್ಧಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿತ್ತು. ಶೋ ಚಿತ್ರೀಕರಣ 2 ದಿನಗಳ ಕಾಲ ಸ್ಥಗಿತಗೊಂಡಿತ್ತು. ಬಳಿಕ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಧ್ಯಪ್ರವೇಶದ ಮೂಲಕ ರಿಯಾಲಿಟಿ ಶೋ ಪುನರಾರಂಭಗೊಂಡಿತು. ಚೊಚ್ಚಲ ಚಿತ್ರದಲ್ಲಿ ವಿವಾದ ಮಾಡಿಕೊಂಡ ಯಶ್ ತಾಯಿ.
ನಟ ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್ ಈ ವರ್ಷ ನಿರ್ಮಾಪಕಿಯಾಗಿ ಚಿತ್ರರಂಗವನ್ನ ಪ್ರವೇಶಿಸಿದ್ರು. ಕೊತ್ತಲವಾಡಿ ಚಿತ್ರದ ನಿರ್ಮಾಣದೊಂದಿಗೆ ವಿವಾದವನ್ನು ಕೂಡ ಅವರು ಸೃಷ್ಟಿ ಮಾಡಿಕೊಂಡ್ರು. ಪೃಥ್ವಿ ಅಂಬಾರ್ ನಟನೆಯ ಈ ಚಿತ್ರದಲ್ಲಿ ಪೋಷಕ ಪಾತ್ರಗಳನ್ನ ನಿಭಾಯಿಸಿದಂತಹ ಮಹೇಶ್ ಗುರು ಮತ್ತೆ ಸ್ವರ್ಣ ಗೌರಿ ಅನ್ನುವಂತಹ ಕಲಾವಿದರು ತಮಗೆ ಹೇಳಿರುವಂತಹ ಸಂಭಾವನೆಯನ್ನ ನೀಡಲಾಗಿಲ್ಲ ಅಂತ ಆರೋಪ ಮಾಡಿದ್ರು. ಸ್ವರ್ಣ ಟಿವಿ ಲೈವ್ ನಲ್ಲಿ ಕಣ್ಣೀರ್ ಹಾಕಿದ್ರು. ಚಿತ್ರದ ನಿರ್ದೇಶಕ ಶ್ರೀರಾಜ್ ನಟಿಯ ವಿರುದ್ಧ ದೂರನ್ನ ದಾಖಲಿಸಿದ್ರು. PA ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಚಿತ್ರ ನಿರ್ಮಾಣ ಮಾಡಿದಂತಹ ಪುಷ್ಪಾ ಅರುಣ್ ಕುಮಾರ್ ತಮ್ಮ ಚಿತ್ರದ ಪ್ರಚಾರಕರ್ತ ಹರೀಶ್ ಅರಸು ತಂಡ ಸೇರಿದ ಹಾಗೆ ಕಲಾವಿದರಾದ ಮಹೇಶ್ ಗುರು ಮತ್ತೆ ಸ್ವರ್ಣ ಗೌರಿ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ಚಿತ್ರಕ್ಕೆ ಅಪಪ್ರಚಾರ ನಡೆಸಿದ್ದಾಗಿ ಹಾಗೆ ಹಣ ವಂಚಿಸಿದ್ದಾಗಿ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಅಸ್ಪಷ್ಟ ಹೇಳಿಕೆಯಿಂದ ಗೊಂದಲ ಸೃಷ್ಟಿಸಿದ ಕಿಚ್ಚ ಸುದೀಪ್. ನಟ ಸುದೀಪ್ ತಮ್ಮ ನಟನೆಯ ಮಾರ್ಕ್ ಚಿತ್ರದ ಪ್ರಚಾರಕ್ಕೆ ಅಂತ ಹುಬ್ಳಿಗೆ ಹೋಗಿ ಆಡಿದಂಥ ಮಾತು ಕೂಡ ವಿವಾದ ಆಯಿತು. ಯುದ್ಧಕ್ಕೆ ನಾವು ಸಿದ್ಧ ಅನ್ನುವಂಥ ಮಾತುಗಳು ದರ್ಶನ್ ಅಭಿಮಾನಿಗಳ ವಿರುದ್ಧದ ಹೇಳಿಕೆ ಅನ್ನುವಂಥ ವಾತಾವರಣ ಸೃಷ್ಟಿಯಾಯಿತು. ಯಾಕಂದ್ರೆ ವಾರದ ಹಿಂದೆ ತೆರೆಕಂಡಂತಹ ದರ್ಶನ್ ಸಿನಿಮಾ ಡೆವಿಲ್ ವಿರುದ್ಧನೇ ಈ ಮಾತುಗಳನ್ನ ಆಡಿದ್ದಾರೆ ಅನ್ನುವಂಥ ಊಹಾಪೋಹ ಸೃಷ್ಟಿಯಾಯಿತು. ಡೆವಿಲ್ ಪ್ರಚಾರದಲ್ಲಿದ್ದಂಥ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಇದ್ದಾಗ ಸುಮ್ಮನೆ ಇದ್ದವರೆಲ್ಲ ಈಗ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದು ಕೂಡ ಸುದೀಪ್ ಬಗ್ಗೆನಾ ಅನ್ನುವಂಥ ಗೊಂದಲ ಸೃಷ್ಟಿಯಾಯಿತು. ಬಳಿಕ ಸುದೀಪ್ ತಮ್ಮ ಹೇಳಿಕೆ ಪೈರಸಿ ವಿರುದ್ಧದ ಯುದ್ಧದ ಕುರಿತಾಗಿತ್ತು ಅಂತ ಹೇಳಿದ್ರು. ಸೋನು ನಿಗಮ್ಗೆ ಬ್ಯಾನ್ ಭಯ. ಬೆಂಗಳೂರಿನಲ್ಲಿ ನಡೆದಂತಹ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ಗೆ ಕನ್ನಡ ಹಾಡು ಹಾಡುವಂತೆ ಪ್ರೇಕ್ಷಕರಿಂದ ಬೇಡಿಕೆ ಸೃಷ್ಟಿಯಾಗಿತ್ತು. ಆದರೆ ಈ ರೀತಿ ಒತ್ತಾಯ ಮಾಡಿದವರನ್ನ ಪಹಲ್ಗಾಮ್ ಉಗ್ರರಿಗೆ ಹೋಲಿಸಿದಂತಹ ಸೋನು ನಿಗಮ್ ವಿವಾದಕ್ಕೆ ಕಾರಣರಾಗಿದ್ರು. ಅಷ್ಟೇ ಅಲ್ಲ, ತಮ್ಮ ಸೋಷಿಯಲ್ ಮೀಡಿಯಾದ ಮೂಲಕವೂ ಕೂಡ ಆ ಒಂದು ವರ್ತನೆಯನ್ನ ಅವರು ಸಮರ್ಥಿಸಿಕೊಂಡಿದ್ರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಂಗೀತ ಸಂಯೋಜಕರು, ನಿರ್ಮಾಪಕರು, ನಿರ್ದೇಶಕರ ಸಂಘ ಸೇರಿ ಸೋನು ನಿಗಮ್ ಕ್ಷಮೆ ಕೇಳದೇ ಇದ್ರೆ ಅವರಿಗೆ ಅಸಹಕಾರ ತೋರುವಂತಹ ನಿರ್ಣಯವನ್ನ ಕೈಗೊಂಡ್ರು. ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ್ ಗೌಡ್ರು ಬೆಂಗಳೂರು ಠಾಣೆಯಲ್ಲಿ ಸೋನು ನಿಗಮ್ ವಿರುದ್ಧ ದೂರನ್ನ ನೀಡಿದ್ರು. ಹಾಗೆ ಕೊನೆಯಲ್ಲಿ ಸೋನು ನಿಗಮ್ ಅವರು ಕ್ಷಮೆಯನ್ನ ಯಾಚಿಸಿದ್ರು. ಮತ್ತೆ ಸೋನು ನಿಗಮ್ ಕನ್ನಡದಲ್ಲಿ ಈಗ ಸಕ್ರಿಯರಾಗಿದ್ದಾರೆ. ಕಾಂತಾರ ಚಾಪ್ಟರ್ 1 ಚಿತ್ರೀಕರಣದಿಂದ ರಿಲೀಸ್ ವರೆಗೂ ವಿವಾದಗಳ ಸರಣಿ. ಕಾಂತಾರ ಚಾಪ್ಟರ್ 1 ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳು ಸಂಭವಿಸಿದ್ವು. ಅದಕ್ಕೆಲ್ಲ ದೈವ ಕಾರಣ ಇರಬಹುದು ಅನ್ನುವಂಥ ಒಂದು ಗುಮಾನಿ ಸಾರ್ವಜನಿಕ ವಲಯದಲ್ಲಿ ಇದ್ದ ಕಾರಣ ಪ್ರತಿಯೊಂದು ವಿಚಾರವೂ ಕೂಡ ವಿವಾದಗಳನ್ನು ಸೃಷ್ಟಿ ಮಾಡಿತು. ಅದರಲ್ಲಿ ಮುಖ್ಯವಾಗಿ ಚಿತ್ರತಂಡದಲ್ಲಿ ಗುರುತಿಸಿಕೊಂಡಂಥ 3 ಸಾವು ಕೂಡ ಉಲ್ಲೇಖಾರ್ಹ. ಮೊದಲ ಘಟನೆಯಲ್ಲಿ ಕಾಂತಾರ ಚಿತ್ರದ ಜೂನಿಯರ್ ಆರ್ಟಿಸ್ಟ್ ಕೇರಳದ ಕಪಿಲ್ ಅನ್ನೋರು ಕೊಲ್ಲೂರು ಬಳಿಯ ಸೌಪರ್ಣಿಕ ನದಿಯಲ್ಲಿ ಈಜೋದಿಕ್ಕೆ ಹೋಗಿ ಸಾವನ್ನಪ್ಪಿದ್ರು. ಅದಾದ ನಂತರದಲ್ಲಿ ಇದೇ ಚಿತ್ರದಲ್ಲಿ ನಟಿಸ್ತಾ ಇದ್ದಂತಹ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಕೂಡ ಹೃದಯಾಘಾತದಿಂದ ಹಠಾತ್ ಸಾವನ್ನಪ್ಪಿದ್ರು. ಬಳಿಕ ಚಿತ್ರದಲ್ಲಿ ನಟಿಸೋದಿಕ್ಕೆ ಬಂದಿದ್ದಂತಹ ಕೇರಳದ ಮತ್ತೋರ್ವ ಕಲಾವಿದ ನಿಜು ವಿಕೆ ಹೃದಯಾಘಾತದಿಂದ ಮೃತಪಟ್ಟರು. ಪ್ರೇಕ್ಷಕರಿಂದ ದೈವದ ಅನುಕರಣೆ, ಭಕ್ತರ ನೋವು. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಬಿಡುಗಡೆಯ ಬಳಿಕ ದೈವಾರಾಧಕರು ಸಿಟ್ಟಾದ್ರು. ಸಿನಿಮಾದಲ್ಲಿ ದೈವಾರಾಧನೆ ಬಳಸಿದ್ದೇ ಈ ಆಕ್ರೋಶ ಕಾರಣ ಆಗಿತ್ತು. ಈ ಕುರಿತು ಸಿನಿಮಾದ ವಿರುದ್ಧ ದೈವ ಕ್ಷೇತ್ರಗಳಲ್ಲಿ ದೂರನ್ನ ನೀಡಲಾಗಿತ್ತು. ಸಿನಿಮಾ ಬಿಡುಗಡೆ ಬೆನ್ನಲ್ಲೇ ಅನೇಕ ಪ್ರೇಕ್ಷಕರು ದೈವಾರಾಧನೆಯ ಅನುಕರಣೆಯನ್ನ ಮಾಡ್ತಾ ಇರೋದು ಹಾಗೂ ಮೈ ಮೇಲೆ ದೈವ ಬಂದ ಹಾಗೆ ವಿಕೃತಿಯನ್ನ ಮೆರೀತಾ ಇರೋದು ದೈವಾರಾಧಕರ ನೋವಿಗೆ ಕಾರಣ ಆಗಿತ್ತು. ದೈವದ ಆವೇಶವನ್ನ ಟ್ರೋಲ್ ಮಾಡಿದ ರಣವೀರ್ ಸಿಂಗ್. ಕಾಂತಾರ ಚಾಪ್ಟರ್ 1 ವಿವಾದಗಳ ಮೂಲಕ ಬಾಲಿವುಡ್ನಲ್ಲಿಯೂ ಕೂಡ ಸದ್ದು ಮಾಡಿತು. ಗೋವಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭದಲ್ಲಿ ನಟ ರಣವೀರ್ ಸಿಂಗ್ ಕಾಂತಾರ ಚಿತ್ರದ ದೈವದ ಪಾತ್ರವನ್ನ ಕೆಟ್ಟದಾಗಿ ಅನುಕರಿಸಿ ತಮಾಷೆಯನ್ನ ಮಾಡಿದ್ರು. ನಟ ನಿರ್ದೇಶಕ ರಿಷಬ್ ಮುಂದೆನೆ ದೈವವನ್ನ ದೆವ್ವ ಅಂತ ಕರೆದಿದ್ದು ನಾಡಿನೆಲ್ಲೆಡೆ ಮತ್ತೆ ವಿವಾದ ಕಾರಣ ಆಗಿತ್ತು. ಘಟನೆಗೆ ತೀವ್ರ ಟೀಕೆ ವ್ಯಕ್ತವಾಗ್ತಾ ಇರೋ ಹಾಗೆ ರಣವೀರ್ ಸಿಂಗ್ ತಮ್ಮ ಕೃತ್ಯಕ್ಕೆ ಸಾಮಾಜಿಕ ಮಾಧ್ಯಮದಲ್ಲಿ ಕ್ಷಮೆಯನ್ನ ಯಾಚಿಸಿದ್ರು. ರಣವೀರ್ ಸಿಂಗ್ ವಿರುದ್ಧ ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಾಯಿತು. ರಿಷಬ್ ಕಾಲಿಗೆ ಬಿದ್ದ ನರ್ತಕನ ವರ್ತನೆಗೆ ವಿರೋಧ. ಕಾಂತಾರ ಚಾಪ್ಟರ್ 1 ಯಶಸ್ಸಿನ ಬಳಿಕ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಚಿತ್ರತಂಡದವ್ರ ಜೊತೆಗೆ ಮಂಗಳೂರಿಗೆ ಹೋಗಿ ಹರಕೆ ಕೋಲವನ್ನು ಒಪ್ಪಿಸಿದ್ರು. ಆದ್ರೆ ಈ ಕೋಲದ ಸಂದರ್ಭದಲ್ಲಿ ದೈವ ನರ್ತಕ ರಿಷಬ್ ಶೆಟ್ಟಿ ಅವರ ಜೊತೆಗೆ ವರ್ತಿಸಿದಂತಹ ರೀತಿ ಕರಾವಳಿಯ ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾಯಿತು. ಮಂಗಳೂರಿನ ಬಾರಬೈಲಲ್ಲಿ ವರಾಹಿ ಪಂಜುರ್ಲಿ, ಅರಸು, ಜಾರಂದಾಯ ಹಾಗೂ ಬಂಟ ದೇವಸ್ಥಾನದಲ್ಲಿ ಹರಕೆ ಕೋಲ್ ನಡೆದಿತ್ತು. ಈ ವೇಳೆ ದೈವ ನರ್ತಕ ರಿಷಬ್ ಕಾಲ್ ಮೇಲೆ ಮಲಗಿದಂತಹ ದೃಶ್ಯ ವೈರಲ್ ಆಗಿತ್ತು. ತುಳುನಾಡಿನ ದೈವಾರಾಧನೆಯಲ್ಲಿ ದೈವಗಳು ಈ ರೀತಿ ವರ್ತಿಸೋದಿಲ್ಲ. ರಿಷಬ್ ಕಾಲ್ ಮೇಲೆ ಮಲಗಿದ್ದು ಪಂಜುರ್ಲಿ ದೈವ ಅಲ್ಲ, ಬದಲಾಗಿ ನರ್ತಕ ಅಂತ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡ್ರು.
ದೈವಾರಾಧಕರ ಪರವಾಗಿ ಮಂಗಳೂರಿನಲ್ಲಿ ಮಾತಾಡಿದ ತಮ್ಮಣ್ಣ ಶೆಟ್ಟಿ ಅವರು ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿ, ಕಾಂತಾರದಿಂದ ದೈವಗಳು ಇವತ್ತು ಬೀದಿಗೆ ಬರೋ ಹಾಗಾಗಿದೆ. ಈಗ ಹರಕೆಯ ನೇಮೋತ್ಸವದಿಂದ ದೈವಾರಾಧನೆ ಸಂಪೂರ್ಣ ಮುಗೀತು ಅನ್ನುವಷ್ಟರ ಮಟ್ಟಿಗೆ ಬಂದಿದೆ. ಹರಕೆ ನೀಡೋದಿಕ್ಕೂ ಅದರದೇ ಆದಂಥ ಕಟ್ಟುಪಾಡುಗಳಿವೆ. ರಿಷಬ್ ಶೆಟ್ಟಿಗೆ ಡೇಟ್ ಕೊಟ್ಟಿದ್ದೀವಿ ಅಂತ ಕದ್ರಿ ಮಂಜುನಾಥನನ್ನ ಬದಿಗಿಟ್ಟು ಇವರು ನೇಮ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಬೆಳ್ಳಿತೆರೆಯ ಹಲವು ಸಾಧಕರಿಗೆ 2025ರಲ್ಲಿ ಪದ್ಮ ಪ್ರಶಸ್ತಿಗಳ ಸಹಿತ ಹಲವಾರು ಪುರಸ್ಕಾರಗಳು ಬಂದಿವೆ. ಹಿರಿಯ ನಟ ಅನಂತ್ ನಾಗ್ ಅವರ 5 ದಶಕದ ಸಿನಿಮಾ ವೃತ್ತಿ ಬದುಕಿಗೆ ಕಿರೀಟವಾಗಿ ಪದ್ಮಭೂಷಣ ಪುರಸ್ಕಾರ ಲಭಿಸಿತು. 1973ರ ಸಂಕಲ್ಪ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ ಅನಂತ್ ನಾಗ್ ಅದಾದ ನಂತರ ಬಾಲಿವುಡ್ನಲ್ಲಿ ಶ್ಯಾಮ್ ಬೆನಗಲ್ ಅವರ ಅಂಕುರ್ ಮತ್ತೆ ಕನ್ನಡದ ಬಯಲುದಾರಿ, ನಾನಿನ್ನ ಬಿಡಲಾರೆ ಮೂಲಕ ಜನಪ್ರಿಯರಾದರು. ಆರಂಭದಲ್ಲೇ ದೊಡ್ಡ ಯಶಸ್ಸು ಅನಂತ್ ನಾಗ್ ಅವರಿಗೆ ದೊರಕಿತ್ತು. ಅನಂತ್ ನಾಗ್ ಅವರು ಕನ್ನಡ, ಹಿಂದಿ ಮಾತ್ರ ಅಲ್ಲದೇನೆ ಮರಾಠಿ ಚಲನಚಿತ್ರಗಳಲ್ಲಿಯೂ ಕೂಡ ನಟಿಸಿದ್ದಾರೆ. 300ಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ಒಳಗೊಂಡಂತಹ ವೃತ್ತಿ ಜೀವನದೊಂದಿಗೆ ರಂಗಭೂಮಿಯಲ್ಲಿಯೂ ಕೂಡ ಅವರು ಗುರುತಿಸಲ್ಪಟ್ಟಿದ್ದಾರೆ. ಹಿರಿಯ ಸಾಹಸ ಸಂಯೋಜಕ ರಘು ಹಾಸನ್ ಅವರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಭಾರತೀಯ ಸೇನೆಯಿಂದ ನಿವೃತ್ತರಾಗಿ ಪುಟ್ಟಣ್ಣ ಕನಗಾಲರ ರಂಗನಾಯಕಿ ಚಿತ್ರದ ಮೂಲಕ ಸಾಹಸ ನಿರ್ದೇಶಕರಾದವರು ರಘು ಹಾಸನ್. ಇದುವರೆಗೆ 150ಕ್ಕೂ ಅಧಿಕ ಚಿತ್ರಗಳಿಗೆ ಸಾಹಸ ಸಂಯೋಜಿಸಿದ್ದಾರೆ. ಶಂಕರ್ ನಾಗ್ ನಿರ್ದೇಶನದ ಆಕ್ಸಿಡೆಂಟ್ನ ಸಾಹಸ ನಿರ್ದೇಶನಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದಿದ್ರು. ಕಳೆದ 40 ವರ್ಷಗಳಿಂದ ಕರ್ನಾಟಕದ ಜಾನಪದ ಸಾಹಸ ಮತ್ತೆ ಸಮರ ಕಲೆಗಳ ಕಲಾವಿದರಾಗಿ, ಶಿಕ್ಷಕರಾಗಿ, ಗುರುಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಇವರು 100 ಯುವಕರಿಗೆ ತರಬೇತಿಯನ್ನ ನೀಡಿದ್ದಾರೆ. ರಿಕ್ಕಿ ಕೇಜ್ ಸಂಗೀತ ನಿರ್ದೇಶಕ. ಖ್ಯಾತ ಸಂಗೀತ ನಿರ್ದೇಶಕ ರಿಕ್ಕಿ ಕೇಜ್ ಸಂಗೀತ ಕ್ಷೇತ್ರದಲ್ಲಿನ ಒಟ್ಟು ಸೇವೆಗಳಿಗಾಗಿ ಪದ್ಮಶ್ರೀ ಗೌರವಕ್ಕೆ ಭಾಜನರಾದರು. ದೇಶ ವಿದೇಶದ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ರಿಕ್ಕಿ ಕೇಜ್ ಕನ್ನಡದಲ್ಲಿ ರಮೇಶ್ ಅರವಿಂದ್ ನಿರ್ದೇಶನದ ಆಕ್ಸಿಡೆಂಟ್, ವೆಂಕಟ ಇನ್ ಸಂಕಟ ಹಾಗೂ ಬಿ ರಾಮಮೂರ್ತಿ ನಿರ್ದೇಶನದ ಕ್ರೇಜಿ ಕುಟುಂಬ ಚಿತ್ರಗಳಿಗೆ ಸಂಗೀತ ನಿರ್ದೇಶಿಸಿದ್ರು. ಇದುವರೆಗೆ 3 ಬಾರಿ ಗ್ರಾಮಿ ಅವಾರ್ಡ್ ಪಡೆದಿರುವ ರಿಕ್ಕಿ ಕೇಜ್ 2025ರಲ್ಲಿಯೂ ಕೂಡ ಗ್ರಾಮಿ ನಾಮಿನೇಷನ್ ಪಟ್ಟಿಯಲ್ಲಿದ್ರು ಅನ್ನೋದು ಗಮನಾರ್ಹ. ಕರ್ನಾಟಕ ರತ್ನ ಪುರಸ್ಕೃತರು. ಮರೆಯಾದ 2 ಕಲಾವಿದರಿಗೆ ರಾಜ್ಯದ ಅತ್ಯುನ್ನತ ಗೌರವವಾದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಮರ್ಪಿಸಲಾಯಿತು. ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಬಿ ಸರೋಜಾದೇವಿ ಕರ್ನಾಟಕ ರತ್ನರಾದರು. 50 ಮತ್ತೆ 25 ದಿನ ಪೂರೈಸಿದ ಚಿತ್ರಗಳು. ಒಳ್ಳೆಯ ಚಿತ್ರಗಳು 100 ಡೇಸ್ ಗ್ಯಾರಂಟಿ ಅನ್ನುವಂತಹ ದಿನಗಳು ಈಗ ದೂರ ಆಗಿವೆ. ಹೆಚ್ಚಿರುವಂತಹ ಪರದೆಗಳ ಕಾರಣದಿಂದಾಗಿ 25 ದಿನ ಪೂರ್ತಿಯಾದರೂ ಕೂಡ ದಾಖಲಿಸಬೇಕಾದಂತಹ ಸಂದರ್ಭ ಸೃಷ್ಟಿಯಾಗಿದೆ. ವಿನೋದ್ ಪ್ರಭಾಕರ್ ನಟನೆಯ ಮಹದೇವದಲ್ಲಿ ವಿನೋದ್ ನಟನೆ ಎಲ್ಲರ ಪ್ರಶಂಸೆಗೆ ಪಾತ್ರ ಆಗಿತ್ತು. ಸಿನಿಮಾ ಚಿತ್ರಮಂದಿರಗಳಲ್ಲಿ 50 ದಿನ ಪೂರೈಸಿತ್ತು. ಪುನೀತ್ ರಂಗಸ್ವಾಮಿ ನಿರ್ದೇಶನದ 7 ಮಲೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಪ್ರೇಕ್ಷಕರ ಮನ ಗೆದ್ದಿತ್ತು. 25 ದಿನ ಪ್ರದರ್ಶನ ಕಂಡಿತು. ನವ ನಿರ್ದೇಶಕ ವಿನಾಯಕ್ ಮೊದಲ ಪ್ರಯತ್ನದಲ್ಲಿ ಲಿಖಿತ್ ಶೆಟ್ಟಿ ಮತ್ತೆ ಖುಷಿಯನ್ನ ಜೋಡಿಯಾಗಿಸಿ ನೀಡಿದಂತಹ ಚಿತ್ರ ಫುಲ್ ಮೀಲ್ಸ್. ಕೌಟುಂಬಿಕ ಪ್ರೇಕ್ಷಕರಿಗೆ ಸಂತೃಪ್ತಿಯನ್ನ ನೀಡಬಲ್ಲಂತಹ ಚಿತ್ರ 25 ದಿನಗಳನ್ನ ಪೂರೈಸಿತ್ತು. ಪ್ರಯೋಗಾತ್ಮಕ ಚಿತ್ರಗಳು. ಭೀಮರಾವ್ ಪಿ ನಿರ್ದೇಶನದ ಮೊದಲ ಚಿತ್ರ ಹೆಬ್ಬುಲಿ ಕಟ್ ಆಯ್ದುಕೊಂಡ ಸಬ್ಜೆಕ್ಟ್ ಮತ್ತೆ ನಿರ್ದೇಶನದ ಶೈಲಿಯಿಂದ ಗಮನ ಸೆಳೆಯಿತು. ರವಿ ಬಸ್ರೂರು ನಿರ್ದೇಶನದಲ್ಲಿ ತೆರೆ ಕಂಡಂತಹ ವೀರ ಚಂದ್ರಹಾಸದಲ್ಲಿ ಯಕ್ಷಗಾನದ ವೇಷಗಳನ್ನ ಸಿನಿಮಾ ರೂಪದಲ್ಲಿ ತೋರಿಸಿ ಪ್ರಯೋಗವನ್ನ ಮಾಡಲಾಯಿತು. ಇದರಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಕಾಣಿಸಿದ್ದು ಇಲ್ಲಿ ವಿಶೇಷ ಆಗಿತ್ತು. ಸಿಂಪಲ್ ಸುನಿ ನಿರ್ದೇಶನದ ಗತವೈಭವ ಕಮರ್ಷಿಯಲ್ ಅಂಶಗಳನ್ನು ಹೊಂದಿರುವಂತಹ ಚಿತ್ರ. ಆದ್ರೆ ಸಬ್ಜೆಕ್ಟ್ ಅನ್ನ ಬಳಸಿಕೊಂಡಿರುವಂತಹ ರೀತಿ ಕನ್ನಡದ ಮಟ್ಟಿಗೆ ಹೊಸತನದಿಂದ ಕೂಡಿತ್ತು. ತೊರೆದು ಹೋದವರು. ಕಾಮಿಡಿ ಕಿಲಾಡಿ ಖ್ಯಾತಿಯ ನಟ ರಾಕೇಶ್ ಪೂಜಾರಿ, KGF ಚಾಚಾ ಖ್ಯಾತಿಯ ಹರೀಶ್ ರಾಯ್, ಹಿರಿಯ ಹಾಸ್ಯ ನಟರಾದಂಥ MS ಉಮೇಶ್, ಸರಿಗಮ ವಿಜಿ, ಬ್ಯಾಂಕ್ ಜನಾರ್ದನ್, ರಾಜು ತಾಳಿಕೋಟೆ, ತಿಥಿ ಖ್ಯಾತಿಯ ಗಡ್ಡಪ್ಪ, ಗಣಪ ಚಿತ್ರದ ನಾಯಕ ನಟ ಸಂತೋಷ್ ಬಾಲರಾಜ್, ನಟ ಕಲಾ ನಿರ್ದೇಶಕ ದಿನೇಶ್ ಮಂಗಳೂರು, ಹಿರಿಯ ನಟಿ ಬಿ ಸರೋಜಾದೇವಿ ಈ ವರ್ಷ ಇಹಲೋಕವನ್ನು ತ್ಯಜಿಸಿದ್ರು. ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿಯಾಗಿ ಗೆದ್ದಂತಹ ಚಿತ್ರಗಳು. ವರ್ಷದ ಬ್ಲಾಕ್ ಬಾಸ್ಟರ್ ಹಿಟ್ ಸಿನಿಮಾಗಳಲ್ಲಿ ಕಾಂತಾರ ಚಾಪ್ಟರ್ 1 ಮತ್ತೆ ಸೂ ಫ್ರಮ್ ಸೋ ಪ್ರಮುಖ ಸ್ಥಾನವನ್ನು ಪಡೆದಿವೆ. ಕಾಂತಾರ ಚಾಪ್ಟರ್ 1 ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದ ಕಾಂತಾರ ಚಾಪ್ಟರ್ 1 ಈ ವರ್ಷದ ಬಹು ನಿರೀಕ್ಷಿತ ಚಿತ್ರ ಆಗಿತ್ತು. ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ನಿರೀಕ್ಷೆ ಕೂಡ ನಿಜವಾಯಿತು. 850 ಕೋಟಿ ರೂಪಾಯಿ ಗಳಿಸಿ ಈ ವರ್ಷ ದೇಶದಲ್ಲೇ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತಹ 2ನೇ ಚಿತ್ರ ಅನ್ನುವಂಥ ದಾಖಲೆಯನ್ನ ಮಾಡಿತು. ಸರಳ ಕತೆ ಹಾಗೆ ನವಿರು ಹಾಸ್ಯದ ಸೂ ಫ್ರಮ್ ಸೋ ಹಾಡುಗಳು ಮತ್ತೆ ಡೈಲಾಗ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆದವು. ಸೂ ಫ್ರಮ್ ಸೋ
ವರ್ಷದ ಮೊದಲಾರ್ಧದಲ್ಲಿ ಯಾವ ಸ್ಟಾರ್ ಸಿನಿಮಾಗಳು ಕೂಡ ತೆರೆ ಕಾಣಲಿಲ್ಲ. ಜುಲೈ ತಿಂಗಳಲ್ಲಿ ಬಂದಂತಹ ಸೂ ಫ್ರಮ್ ಸೋ ಸಣ್ಣ ಬಜೆಟ್ನಲ್ಲೇ ಭರ್ಜರಿ ಸಾಧನೆಯನ್ನು ಮಾಡಿತು. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದಂತಹ ಈ ಚಿತ್ರ ಪ್ಯಾನ್ ಇಂಡಿಯಾ ಮಾರುಕಟ್ಟೆಯಲ್ಲಿ 125 ಕೋಟಿ ರೂಪಾಯಿ ಗಳಿಸಿತು. ಎಕ್ಕ ರೋಹಿತ್ ಪದಕಿ ನಿರ್ದೇಶನದಲ್ಲಿ ವಿನಯ್ ರಾಜ್ಕುಮಾರ್ ನಟಿಸಿದಂತಹ ಎಕ್ಕ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿದ್ದು 18 ಕೋಟಿ ರೂಪಾಯಿಗಳು. ಚಿತ್ರ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿತ್ತು. ಜೂನಿಯರ್ ಜನಾರ್ದನ್ ರೆಡ್ಡಿ ಪುತ್ರ ಕಿರೀಟಿ ನಾಯಕನಾಗಿ ನಟಿಸಿದಂತಹ ಜೂನಿಯರ್ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿತ್ತು. ರಾಧಾಕೃಷ್ಣ ರೆಡ್ಡಿ ನಿರ್ದೇಶನದ ಈ ಚಿತ್ರ ಕನ್ನಡ ಮತ್ತು ತೆಲುಗು ಬಾಕ್ಸ್ ಆಫೀಸ್ನಲ್ಲಿ 16 ಕೋಟಿ ರೂಪಾಯಿಯನ್ನ ಗಳಿಸಿತು. ದಿ ಡೆವಿಲ್ ಪ್ರಕಾಶ್ ವೀರ್ ನಿರ್ದೇಶನದಲ್ಲಿ ತೆರೆ ಕಂಡಂತಹ ದರ್ಶನ್ ನಟನೆಯ ದಿ ಡೆವಿಲ್ ಅಭಿಮಾನಿಗಳಿಗೆ ಹಬ್ಬ ನೀಡಿತು. ಚಿತ್ರ 4ನೇ ವಾರಕ್ಕೆ ಕಾಲಿಡುವಾಗ 42 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿ ಮುನ್ನುಗ್ಗಿದೆ. ಮಾರ್ಕ್ ವರ್ಷಾಂತ್ಯದಲ್ಲಿ ತೆರೆ ಕಂಡಂತಹ ಮಾರ್ಕ್ 4 ದಿನಗಳಲ್ಲಿ 35 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಹೊಸ ವರ್ಷದಲ್ಲೂ ಕಲೆಕ್ಷನ್ ಮುಂದುವರಿಯುವಂತಹ ಭರವಸೆ ಇದೆ. ಚಿತ್ರಮಂದಿರ ಮತ್ತೆ OTT ಎರಡನ್ನು ಸೇರಿಸಿದ್ರೆ ಈ ವರ್ಷ 256 ಸಿನಿಮಾಗಳು ತೆರೆ ಕಂಡಿವೆ. ಇದು ಇತಿಹಾಸದಲ್ಲೇನೆ ಅತಿ ಹೆಚ್ಚು ಸಿನಿಮಾ ತೆರೆ ಕಂಡಂತಹ ವರ್ಷ. ಆದ್ರೆ ದುರಂತ ಏನು ಅಂತ ಅಂದ್ರೆ ಇಲ್ಲಿ ಫ್ಲಾಪ್ ಸಿನಿಮಾಗಳೇ ಅಧಿಕ. ಆದ್ರೆ ಯಶಸ್ವಿ ಆದಂತಹ 2 ಸಿನಿಮಾಗಳು ಕಲೆಕ್ಷನ್ ಕಾರಣದಿಂದ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿವೆ. 2026ರ ಬಹು ನಿರೀಕ್ಷಿತ ಚಿತ್ರಗಳು ಟಾಕ್ಸಿಕ್, KGF 2 ಅದ್ಭುತ ಯಶಸ್ಸಿನ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಅವರು ನಾಯಕನಾಗಿ ಕಾಣಿಸಿಕೊಳ್ತಾ ಇರುವಂತಹ ಚಿತ್ರ ಇದು. ಮಲಯಾಳಂನ ನಟಿ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಡ್ರಗ್ಸ್ ಜಾಲದ ಕುರಿತಾದಂತಹ ಕಥೆ ಹೇಳಲಿದೆ ಎನ್ನಲಾದಂತಹ ಈ ಚಿತ್ರದಲ್ಲಿ ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಖುರೇಶಿ, ತಾರಾ ಸುತಾರಿಯಾ, ಟೊವಿನೋ ಥಾಮಸ್ ಮತ್ತೆ ರುಕ್ಮಿಣಿ ವಸಂತ ಮೊದಲಾದವರು ಪ್ರಧಾನ ಪಾತ್ರಗಳಲ್ಲಿದ್ದಾರೆ. ಮಾರ್ಚ್ 19ರಂದು ಬಿಡುಗಡೆಯ ದಿನಾಂಕವನ್ನು ಘೋಷಿಸಲಾಗಿದೆ. KD ದಿ ಡೆವಿಲ್ ನಿರ್ದೇಶಕ ಪ್ರೇಮ್ ಮತ್ತೆ ಧ್ರುವ ಸರ್ಜಾ ಮೊದಲ ಬಾರಿ ಒಂದಾಗಿರುವಂತಹ ಚಿತ್ರ KD ದಿ ಡೆವಿಲ್. ಬಹು ತಾರಾಗಣದ ಸಿನಿಮಾ ಮಾಡುವ ಪ್ರೇಮ್ ಮತ್ತು ಚಿತ್ರದ ತುಂಬಾ ತಾನೊಬ್ಬನೇ ಮೆರೆದಾಡುವಂತಹ ಧ್ರುವ ಸರ್ಜಾ ಒಂದಾದಾಗ ಆಗಬಹುದಾದಂತಹ ಬದಲಾವಣೆ ಏನು ಅನ್ನೋದು ಪ್ರೇಕ್ಷಕರ ಕುತೂಹಲ ಆಗಿದೆ. ಚಿತ್ರದ ತಾರಾಗಣದಲ್ಲಿ ವಿ ರವಿಚಂದ್ರನ್, ರಮೇಶ್ ಅರವಿಂದ್, ರೀಶ್ಮಾ ನಾಣಯ್ಯ ಮಾತ್ರ ಅಲ್ಲ, ಬಾಲಿವುಡ್ ತಾರೆಯರಾದ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ನೂರಾ ಫತೇಹಿ ಮೊದಲಾದವರು ಇದ್ದಾರೆ. ಅರ್ಜುನ್ ಜನ್ಯ ಸಂಗೀತ ನೀಡಿರುವಂತಹ ಈ ಚಿತ್ರ ಕನ್ನಡ ಸೇರಿದ ಹಾಗೆ ತಮಿಳು, ತೆಲುಗು, ಮಲಯಾಳಂ ಮತ್ತೆ ಹಿಂದಿ ಭಾಷೆಗಳಲ್ಲಿ ತೆರೆ ಕಾಣಲಿದೆ. ಬೀರ್ಬಲ್ 2 ಕುತೂಹಲಕಾರಿ ಕಥೆಗಳನ್ನ ವಿಭಿನ್ನವಾಗಿ ನಿರೂಪಿಸುವಂತಹ ನಿರ್ದೇಶಕ MG ಶ್ರೀನಿವಾಸ್ ಬೀರ್ಬಲ್ ಮೂಲಕ ಜನಪ್ರಿಯರಾಗಿರುವಂತಹ ಶ್ರೀನಿ ಚಿತ್ರದ 2ನೇ ಭಾಗ ಬೀರ್ಬಲ್ 2 ಹೆಸರಲ್ಲಿ ಬರಲಿದೆ. ಈ ಹಿಂದೆ ತೆರೆ ಕಂಡಂತಹ ಘೋಸ್ಟ್ ಚಿತ್ರದಲ್ಲಿಯೂ ಶ್ರೀನಿಯ ಬೀರ್ಬಲ್ ಪಾತ್ರ ಆಯಿತು. ಹೀಗಾಗಿ ಇದು ಶ್ರೀನಿ ಯೂನಿವರ್ಸ್ ಸಿನಿಮಾ ಆಗಿದ್ದು ಘೋಸ್ಟ್ ಚಿತ್ರದ ಶಿವರಾಜ್ ಕುಮಾರ್ ಕೂಡ ಇಲ್ಲಿ ಅತಿಥಿ ಪಾತ್ರದಲ್ಲಿ ಎಂಟ್ರಿ ನೀಡೋದಾಗಿ ಹೇಳಲಾಗಿದೆ. ಇದರೊಂದಿಗೆ ಶ್ರೀನಿವಾಸ್ ತಮ್ಮದೇ ನಿರ್ದೇಶನದಲ್ಲಿ ಶಿವಣ್ಣನ A ಫಾರ್ ಆನಂದ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಈ ಎಲ್ಲಾ ಕಾರಣಗಳಿಂದಾಗಿ ಶ್ರೀನಿಯ ಬೀರ್ಬಲ್ 2 ಬಗ್ಗೆ ಭಾರಿ ನಿರೀಕ್ಷೆ ವ್ಯಕ್ತ ಆಗಿದೆ. ಬಿಲ್ ರಂಗ್ ಬಾಷಾ ಸುದೀಪ್ ನಟನೆಯಲ್ಲಿ ಬರಲಿರುವಂತಹ ಬಹು ನಿರೀಕ್ಷಿತ ಚಿತ್ರ ಬಿಲ್ ರಂಗ್ ಬಾಷಾ. ಅನು ಭಂಡಾರಿ ನಿರ್ದೇಶನ ಮಾಡಲಿದ್ದಾರೆ. ಇದೇ ಜೋಡಿ ಈ ಹಿಂದೆ ವಿಕ್ರಾಂತ್ ರೋಣ ಅನ್ನುವಂಥ ಯಶಸ್ವಿ ಚಿತ್ರ ನೀಡಿರುವ ಕಾರಣ ಬಿಲ್ ರಂಗ್ ಬಾಷಾ ಬಗ್ಗೆಯೂ ಕೂಡ ಬಹಳಷ್ಟು ನಿರೀಕ್ಷೆ ಇದೆ. ಚಿತ್ರದ ಶೀರ್ಷಿಕೆ ಘೋಷಣೆಯಾಗಿ ವರ್ಷಗಳೇ ಕಳೆದಿವೆ. ಹೊಸ ವರ್ಷದಲ್ಲಿ ಸಿನಿಮಾ ತರಲೇಬೇಕು ಅನ್ನುವಂಥ ಹಠ ಚಿತ್ರತಂಡದಾಗಿದೆ. ಚಿತ್ರದ ಹೆಸರಿನ ಹಾಗೆ ಸುದೀಪ್ 3 ಪಾತ್ರಗಳಲ್ಲಿ ಕಾಣಿಸಿಕೊಳ್ಬಹುದು ಅಂತ ಊಹಿಸಲಾಗಿದೆ. ಲ್ಯಾಂಡ್ ಲಾರ್ಡ್ ಅನ್ನುವಂಥ ಹೆಸರು ಆಂಗ್ಲದ್ದೇ ಆದರೂ ಕೂಡ ಅಪ್ಪಟ ನಮ್ಮ ಮಣ್ಣಿನ ಸೊಗಡಿನ ಚಿತ್ರ ಆಗಿರಲಿದೆ. ಇದಕ್ಕೆ ಚಿತ್ರದ ದೃಶ್ಯಾವಳಿಗಳೇ ಸಾಕ್ಷಿ. ಕಳೆದ ವರ್ಷ ಪೂರ್ತಿ ಯಾವ ಸಿನಿಮಾದಲ್ಲಿಯೂ ಕೂಡ ನಟಿಸಿದ ದುನಿಯಾ ವಿಜಯ್ ಹೊಸ ವರ್ಷದ ಆರಂಭದಲ್ಲೇನೆ ಲ್ಯಾಂಡ್ ಲಾರ್ಡ್ ಮೂಲಕ ಎಂಟ್ರಿಯನ್ನ ನೀಡಲಿದ್ದಾರೆ. ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಎದೆ ಎತ್ತರ ಬೆಳೆದು ನಿಂತಹ ಮಗಳ ತಂದೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಮಗಳಾಗಿ ಖುದ್ದು ವಿಜಯ್ ಮಗಳೇ ಮೊದಲ ಬಾರಿಗೆ ಬೆಳ್ಳಿ ಪರದೆಗೆ ಎಂಟ್ರಿ ನೀಡ್ತಾ ಇದ್ದಾರೆ. ಇನ್ನು ವಿಶೇಷ ಏನು ಅಂತ ಅಂದ್ರೆ ವಿಜಯ್ ಜೋಡಿಯಾಗಿ ರಚಿತಾ ರಾಮ್ ಕೂಡ ಕಾಣಿಸ್ಕೊಳ್ಳಲಿದ್ದಾರೆ. ಅವರಿಬ್ಬರ ಜೋಡಿಯ ಹಾಡೊಂದು ಈಗಾಗಲೇ ಜನಪ್ರಿಯ ಆಗಿದೆ. ಇನ್ನು ಹೊಸದಾಗಿ ಬಂದಿರುವಂತಹ ನಿರ್ದೇಶಕರಲ್ಲಿ ಜಡೇಶ್ ಕುಮಾರ್ ಹಂಪಿ ಪ್ರಮುಖರು. ಜೆಂಟಲ್ಮ್ಯಾನ್ ಚಿತ್ರವನ್ನ ಇವರು ನಿರ್ದೇಶಿಸಿದ ರೀತಿ, ಕಾಟೇರ ಚಿತ್ರಕ್ಕೆ ಬರೆದಂತಹ ಕಥೆ ಮೊದಲಾದವುಗಳಿಂದ ನಿರೀಕ್ಷೆಯನ್ನು ಹುಟ್ಟುಹಾಕಿದ್ದಾರೆ. ಇವಿಷ್ಟು 2025ರ ಸ್ಯಾಂಡಲ್ವುಡ್ ವಿಶೇಷಗಳು, ಹಾಗೆ 2026ರ ಮುನ್ನೋಟ. ಈ ಹೊಸ ವರ್ಷ ಎಲ್ಲರಿಗೂ ಶುಭವಾಗಲಿ. ಸುಖ, ಶಾಂತಿ, ನೆಮ್ಮದಿ ಎಲ್ಲರಿಗೂ ನೆಲೆಸಲಿ. ಹ್ಯಾಪಿ ನ್ಯೂ ಇಯರ್.